ದೊಡ್ಡೋರು ಹೇಳ್ತಾ ಇದ್ರು ಹೆಣ್ಮಕ್ಳ ಲೈಫ್ ಒಂದು ಸ್ಟೇಜಲ್ಲಿ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ ಅನ್ನೋದು. ಈ ಮಾತನ್ನ ನಾನು ಸಿಕ್ಕಾಪಟ್ಟೆ ಲೈಟಾಗಿ ತೊಗೊಂಡಿದ್ದೆ. ಆ ಸ್ಟೇಜಿಗೆ ಬಂದಾದ್ಮೇಲೆ ನನಗೂ ಅರ್ಥ ಆಯಿತು ಎಷ್ಟು ಸತ್ಯ ಮಾತು ಅನ್ನೋದು. ಸೊ ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಡೇ ಇನ್ ಮೈ ಲೈಫ್ ಎಪಿಸೋಡ್ 2. ನನ್ನ ಡೇ ಸ್ಟಾರ್ಟ್ ಆಗಿದ್ದು ಕುಕುಂಬರ್ ಜ್ಯೂಸಿಂದ ಆ್ಯಂಡ್ ಬ್ರೇಕ್ಫಾಸ್ಟ್ 8:45ಗೆಲ್ಲ ಮುಗ್ದೋಯ್ತು. ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಸೊ ನಾನು ವಾರ ಕೂಡ ಪೂಜೆ ಮಾಡ್ತೀನಿ. ಸ್ವಲ್ಪ ಕೆಲಸ ಇತ್ತು. ನಾನಿರೋ ಏರಿಯಾ ಕಂಪ್ಲೀಟ್ಲಿ ಮಾನ್ಸೂನ್ ಥರ ಇರುತ್ತೆ. ಸೊ ಕಾಫಿ ಕುಡಿಬೇಕು ಅನ್ನಿಸ್ತಿತ್ತು, ಕಾಫಿ ಕುಡಿದೆ. ಆ್ಯಂಡ್ ಎಸ್, ಚಿಕ್ಕಪಟ್ಟೆ ಮನೆ ಕೆಲಸ. ನನಗೆ ಆರ್ಗನೈಸ್ಡ್ ಕ್ಲೀನಿಂಗ್ ಅಂದರೆ ತುಂಬ ಇಷ್ಟ. ಬಿಕಾಸ್ ನನಗೆ ಎಲ್ಲೆಲ್ಲಿ ವಸ್ತು ಏನು ಇರಬೇಕೋ ಅಲ್ಲಿ ಇರಬೇಕು. ಸೊ ನಮ್ಮ ಮನೇಲಿ ಕಂಪ್ಲೀಟ್ ಸ್ವಲ್ಪ ಒಂದೊಂದೇ ಸ್ಟೆಪ್ಪಾಗಿ ಕ್ಲೀನಿಂಗ್ ಕೂಡ ಮಾಡ್ಕೊತಾ ಇದ್ದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನನ್ನ ಆರ್ಗನೈಸ್ಡಾಗಿ ಒಂದು ಕಿಚನ್ ಸೆಟಪ್ ಮಾಡಿದ್ದೆ. ಆ್ಯಂಡ್ ಎಸ್, ನಾನು ಒಂದು ರೆಸಿಪಿ ಮಾಡಿದ್ದೀನಿ. ಆ ರೆಸಿಪಿ ನಿಮಗೆ ಬೇಕು ಅಂದರೆ ಖಂಡಿತ ನನಗೆ ಕಮೆಂಟ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ನಮ್ಮದು ಕೆಫೆ ಇತ್ತು. ಸೊ ಅಲ್ಲಿ ನಾನು ಫಸ್ಟ್ ಥಿಂಗ್ ಕಲ್ತಿರೋದು ಟೀ ಹೇಗೆ ಮಾಡಬೇಕು ಅನ್ನೋದು. ಸೊ ಯಾರಿಗೆ ನಾನು ಟೀ ಮಾಡ್ಕೊಳ್ಳಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಸ್ಪೆಷಲಿ ನನ್ನ ಜೂನಿಯರ್ಗೆ ನಾನು ಮಾಡೋ ಟೀ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಇಬ್ಬರಿಗೂ ನಾನು ಟೀ ಮಾಡಿ, ಸೊ ಇಬ್ಬರು ಕೂಡ ಆ ಟೀನ ಎಂಜಾಯ್ ಮಾಡಿದ್ವಿ. ನನಗೂ ಅಷ್ಟೇ ನಾನು ಮಾಡೋ ಟೀ ಸಿಕ್ಕಾಪಟ್ಟೆ ಇಷ್ಟ. ನಿಮಗೂ ನೀವು ನಮ್ಮ ಮನೆಗೆ ಬಂದಾಗ ಖಂಡಿತ ಕೇಳಿ, ನಿಮಗೂ ಟೀ ಮಾಡಿಕೊಡ್ತೀನಿ. ಸೊ ಒಂದು ರೆಸಿಪಿ ಅನ್ನಲ್ಲ, ದಿಸ್ ಇಸ್ ದಿ ರೆಸಿಪಿ. ನಿಮಗೆ ಬೇಕು ಅಂದರೆ ಹೇಳಿ. ನನ್ನ ಡಿನ್ನರ್ ಬಾಯಿಸಾಗೆಲ್ಲ ಡಿನ್ನರ್ ಆಯಿತು, ಒಂದು ಮೀಟಿಂಗ್ ಇತ್ತು, ಮುಗಿಸ್ಕೊಂಡೆ. ಆ್ಯಂಡ್ ನೆಟ್ಫ್ಲಿಕ್ಸಲ್ಲಿ ಒಂದು ಸೀರಿ ನೋಡ್ತಿದ್ದೆ, ಬಿನ್ ಲ್ಯಾಡನ್ದು. ಪ್ಲೀಸ್ ಖಂಡಿತ ನೋಡಿ, ತುಂಬ ಚೆನ್ನಾಗಿದೆ. ಗ್ರ್ಯಾಟಿಟ್ಯೂಡ್ ಬುಕ್ ಬರೆದೆ. ದಟ್ಸ್ ಆಲ್ ಫಾರ್ ಟುಡೇ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದಿ ನೆಕ್ಸ್ಟ್ ಬ್ಲಾಗ್. ಬಾಯ್.